ಸಮೀಪ ಹೋಗೋ ಸಾಧ್ಯತೆಗಳಿದ್ದಾವೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಏನೇ ಆಗಲಿ ಈ ಒಟ್ಟಾರೆ ಎಲ್ಲ ಸಿಚುವೇಶನ್ ನೋಡಿದಾಗ ಮೋಸ್ಟ್ಲಿ ಡಿ ಕೆ ಶಿ ಅವರು ಬಿ ಜೆ ಪಿ ಹೋಗೋದು ಭಾಳ ಕಷ್ಟ. ಇಲ್ಲೇ ಇದ್ದುಕೊಂಡನ 2022 ಗೆಲ್ಲುವಂಥದ್ದು, ಜೊತೆಗೆ ತಾವು ಸಿ ಎಮ್ ಆಗುವಂಥ ಒಂದು ಅವಕಾಶಗಳು ಮಾಡಿಕೊಳ್ತಾ ಇದ್ದಾರೆ. ತಮ್ಮ ಎದುರಾಳಿಗಳಿಗೆ ಆದಷ್ಟು ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡದ, ಉಪಮುಖ್ಯಮಂತ್ರಿ ಸ್ಥಾನಗಳನ್ನ ಇನ್ನೊಮ್ಮೆ ನಿರ್ಮಿಸಿಕೊಳ್ಳಾರದ, ತಾವೊಬ್ಬರ ಉಪಮುಖ್ಯಮಂತ್ರಿ, ತಾವೊಬ್ಬರ ಅಧ್ಯಕ್ಷರು, ನೀರಾವರಿ ಇಲಾಖೆನೂ ಬಿಟ್ಟು ಕೊಡೋದ, ಅದೇ ಕಾಲಕ್ಕೆ ಬೆಂಗಳೂರು ನಗರನೂ ಬಿಟ್ಟು ಕೊಡೋದು. ಇದೇ ಸಂದರ್ಭ ಬೆಂಗಳೂರು ನಗರಕ್ಕೂ ನೀವು ಕೊಟ್ಟಿಲ್ಲ, ಹಬ್ ಸಿಟಿ ಆ ಸಿಟಿ ಅಂತ ಹೇಳಿದ್ರಿ, ಮೋದಿಯವರು ನಮಗೇನು ಕೊಟ್ಟಿರಿ ನೀವು ಅನ್ನುವಂಗೆ ಟೀಕೆ ಮಾಡಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಎಲ್ಲೆಲ್ಲಿ ಸಾಧ್ಯದನೋ ಅಲ್ಲಲ್ಲೇ ಮೋದಿಯವರ ಬಜೆಟನ್ನು, ರಾಮಣ್ಣವರ ಬಜೆಟನ್ನು ಟೀಕೆ ಮಾಡೋದ್ರಲ್ಲಿ ತಮ್ಮ ಒಂದು ಏನಪ್ಪ ಅಂದ್ರೆ ಈ ಸ್ಟೇಟ್ಮೆಂಟ್ಗಳನ್ನ ಹೇಳ್ತಾ ಇರೋದು ಗಮನಿಸಿದಾಗ ಸಹಜವಾಗಿ ಡಿ ಕೆ ಶಿ ಅವರು ಒಳ್ಳೆ ಗೇಮ್ ಪ್ಲಾನ್ ಆಡ್ತಾ ಇದ್ದಾರೆ, ಬುದ್ಧಿವಂತರಿದ್ದಾರೆ ರಾಜಕೀಯದಲ್ಲಿ ಅಂತೇಳಿ. ಯಾಕಂದರೆ ಎರಡಕ್ಕೂ ಆಪ್ಷನ್ ಇಟ್ಕೊಂಡಿದ್ದಾರೆ ಅವರು, ಇನ್ನೊಂದು ಬಿಟ್ಟು ಕೊಟ್ಟಿಲ್ಲ. ಯಾಕಂದರೆ ಈಗಾಗಲೇ ನಾವು ಬಿ ಎಲ್ ಸಂತೋಷ್ ಭೇಟಿಯಾಗಿದ್ದು ಅದೆಲ್ಲ ಹಿಂದಿನ ಎಪಿಸೋಡಲ್ಲಿ ಚರ್ಚೆ ಮಾಡಿದ್ವಿ. ಅದಂತೆ ಒಂದು ಕಡೆ ನಡೆಸಿದ್ದಾರೆ. ಅಂದ್ರೆ ಇಲ್ಲಿಯ ಕಾಂಗ್ರೆಸ್ಸಿನ ನಾಯಕರಿಗೆ ಬೆದರಿಕೆ ಹಾಕುವಂಥದ್ದು ರಾಹುಲ್ ಗಾಂಧಿ ಅವರಿಗೆ ಮುಖ್ಯವಾಗಿ. ಯಾಕಂದರೆ ಇವರಿಗೆ ಇವತ್ತು ಸಿ ಎಮ್ ಅದು ದೊಡ್ಡ ಅಡೆತಡೆ ಯಾರಪ್ಪ ಅಂತಂದ್ರೆ ರಾಹುಲ್ ಗಾಂಧಿ ಅವರಿಗೆ, ಸಿದ್ದರಾಮಯ್ಯವರ ಪ್ರೀತಿ ವಿಶ್ವಾಸದ ಜೊತೆಗೆ ಮುಂದಿನ ಕಾಂಗ್ರೆಸ್ನ ಯಾರು ನಾಯಕರು ಉಳಿದಿಲ್ಲ, ಅವರು ಇರಲಿ ಅನ್ನೋಂಥ ಮಾತು ಇರ್ಬೋದು, ಏನೂ ಗೊತ್ತಿಲ್ಲ. ಒಟ್ಟಾರೆ ಇದು ಡೆವಲಪ್ಮೆಂಟ್ ನೋಡಿದರೆ ಡಿ ಕೆ ಶಿ ಅವ್ರು ಮಾತ್ರ ಇವತ್ತು ಬಜೆಟನ್ನು ಟೀಕೆ ಮಾಡಿ ನಾವು ಏನು ಹೋಗ್ತಾ ಇಲ್ಲಪ್ಪ, ನಾವು ವಿರೋಧಿನ ಇದ್ದೀವಿ, ನಾವು ಕಾಂಗ್ರೆಸ್ಸಿಗರ ಅನ್ನುವಂಥ ಮೆಸೇಜ ರಾಹುಲ್ ಗಾಂಧಿ ಅವರು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಇದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆದರೂ ಬಿಟ್ಟರು ಇನ್ನು ಸಮಯ ಹೇಳ್ಬೇಕಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು S16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.